ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಸರ್, ಎಲ್ಲ ಬೇರೆ ಭಾಷೆ ಸಿನಿಮಾಗಳು ಅಷ್ಟೇ ರಿಲೀಸ್ ಆಗಿದೆ ಅಂತ ಕೇಳ್ತೀವಿ. ಯಜಮಾನ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ರಿಲೀಸ್ ಆಗಿದೆ. ಬೇರೆ ಸಿನಿಮಾಗಳು ಇಷ್ಟು ಕಲೆಕ್ಷನ್ ಮಾಡ್ತಿದ್ದಂತ ಅಂದ ಹೊಟ್ಟೆ ಹೊರ್ಕೊಂತಿದ್ವಿ ನಾವು. ಈಗ ನಿಮ್ಮಿಂದ ಕೇಳಿದ್ರೆ ಹೊಟ್ಟೆ ಹೊರಗೆ ತಣ್ಣಗಾಗುತ್ತಂತ ಎಷ್ಟು ಕಲೆಕ್ಷನ್ ಆಗಿದೆ ಸರ್? ಕಲೆಕ್ಷನ್ ತೊಗೊಂಡು ಏನು ಮಾಡ್ತೀರಾ ಸರ್? ಅದರಿಂದ ನಿಮ್ಗೇನೋ ಪ್ರಯೋಜನ ಇದೆಯಾ? ಇಲ್ಲ ಥರ ಸರ್. ಕಷ್ಟಪಟ್ಟವರು ಕಷ್ಟಪಟ್ಟವ್ರು ಅವರು ಸರ್. ಯಾರ್ದು ಕರೆಕ್ಟ್ ಪಿಕ್ಚರ್ ಸಿಗಲ್ಲ ಸರ್. ಸುಮ್ಮನೆ ಹೂವು ಪೋಗಳು ಹಾಕ್ಕೊಂಡಿರೋದು ಅಷ್ಟೇ ನಾವು ನೋಡಿರೋದು ಸರ್. ಆಮೇಲೆ ಒಂದೇನಂದ್ರೆ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಮಣ್ಣೆತ್ತಿದ್ವಿ ಸರ್. ಯಾವ ಸಿನಿಮಾ ಯಾವ ಥಿಯೇಟ್ರಲ್ಲಿ ಎಷ್ಟು ದಿನ ಓಡಿದ್ರೆ ಎಷ್ಟು ಬರುತ್ತೆ ಎಲ್ರಿಗೂ ಗೊತ್ತು ಸರ್. ಅದು ಇಟ್ಸ್ ಎ ಕ್ಲೀನ್ ಪಿಕ್ಚರ್. ನಾನು ಫೇಲ್ಯೂರ್ನ ಎಷ್ಟು ಚೆನ್ನಾಗಿ ತೊಗೊಳ್ತೀನೋ ಸಕ್ಸಸ್ನೂ ಹಂಗೆ ತೊಗೊಳ್ತೀರ. ನಾನು ಆ್ಯಕ್ಚುಲಿ 3 ದಿನದೆಲ್ಲ ತೊಗೊಳಲ್ಲ ಸರ್. 4ನೇ ದಿನ ಆದಮೇಲೆ ಸೋಮವಾರದ ಮೇಲೆ ನಾನು ತೊಗೊಳೋದು ಸರ್. ಈಗ ನಿಮ್ಗೆ ಗೊತ್ತಾಯ್ತಾ ಸರ್? ಈಗ ನೀವು ಆನ್ಸರ್ ಮಾಡ್ಬೇಕು ಸರ್ ನನ್ನ ಪ್ರಶ್ನೆಗೆ. ಈಗ ಹೇಳಿ ಸರ್, ಯಜಮಾನ ಏನು ಅಂತ. ಈಗ ನಾನು ಅದು ಟೈಟಲ್ದೆಲ್ಲ ಹೇಳಾಯಿತು, ನೀವು ಸಿನಿಮಾ ನೋಡಿ ಅಂತ ಹೇಳಾಯಿತು, ನೀವು ಸಿನಿಮಾ ನೋಡಾಯಿತು. ಈಗ ನೀವು ಹೇಳಿ ಸರ್ ಯಾರು ಯಜಮಾನ್ರು ಅಂತ. ಸರ್ ನೀವು ಕ್ವಶನ್ ಕೇಳಬೇಡಿ, ನಾನು ಕೇಳ್ತಾರೆ ಕ್ವಶನ್ಗೆ ಆನ್ಸರ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯಾರು ಸರ್ ಯಜಮಾನ? ಅಲ್ವಾ ಸರ್? ಹೌದು ಸರ್, ಅದನ್ನೇ ಹೇಳಕ್ಕೆ ಹೊರಟಿದ್ದು ಸರ್ ನಾವು.